ಕಾವೇರಿ ನೀರಿನ ವಿಚಾರ ಬಂದಾಗ ಟಿಎಂಸಿ, ಕ್ಯೂಸೆಕ್, ನೀರಿನ ಸಂಗ್ರಹ, ಒಳಹರಿವು, ಹೊರಹರಿವು ಎಂಬ ಪದಗಳು ಪದೇ ಪದೇ ಕೇಳಿಬರ್ತವೆ. ಆದರೆ ಈ ಟಿಎಂಸಿ ಅಂದ್ರೇನು? ಒಂದು ಟಿಎಂಸಿ ನೀರು ಅಂದ್ರೆ ಎಷ್ಟು? ಕರ್ನಾಟಕ ಮತ್ತು ತಮಿಳುನಾಡಿನ ಕಾವೇರಿ ವಿವಾದದಲ್ಲಿ ಟಿಎಂಸಿಗೆ ಏಕೆ ಎಷ್ಟು ಮಹತ್ವ? ಸುಲಭವಾಗಿ ತಿಳಿಯೋಣ. ಟಿಎಂಸಿ ಅಂದ್ರೆ 1000 ಮಿಲಿಯನ್ ಕ್ಯೂಬಿಕ್ ಫೀಟ್, ಅಂದ್ರೆ 1000 ಮಿಲಿಯನ್ ಘನ ಅಡಿ ನೀರು. ಸರಳವಾಗಿ ಹೇಳೋದಾದ್ರೆ 1 ಟಿಎಂಸಿ ಅಂದ್ರೆ 100 ಕೋಟಿ ಘನ ಅಡಿ ನೀರು. ಲೀಟರ್ ನಲ್ಲಿ ಹೇಳುವುದಾದ್ರೆ 1 ಟಿಎಂಸಿ ಅಂದ್ರೆ ನೀರು ಸುಮಾರು 2832 ಕೋಟಿ ಲೀಟರ್. ಹೀಗಾಗಿ ಒಂದು ಜಲಾಶಯದಲ್ಲಿ 10 ಟಿಎಂಸಿ ನೀರು ಇದೆ ಅಂದ್ರೆ ಅಲ್ಲಿ ಸುಮಾರು 28,320 ಕೋಟಿ ಲೀಟರ್ ನೀರು ಸಂಗ್ರಹವಾಗಿದೆ ಎಂದರ್ಥ. ಇಲ್ಲಿ ಮತ್ತೊಂದು ಪ್ರಮುಖ ಪದ ಕ್ಯೂಸೆಕ್. ಕ್ಯೂಸೆಕ್ ಅಂದ್ರೆ ನೀರು ಹರಿಯುವ ವೇಗದ ಅಳತೆ. ಅಂದ್ರೆ ಒಂದು ಸೆಕೆಂಡ್ ನಲ್ಲಿ ಎಷ್ಟು ಘನ ಅಡಿ ನೀರು ಹರಿಯುತ್ತದೆ ಎಂಬುದನ್ನು ಕ್ಯೂಸೆಕ್ ನಲ್ಲಿ ಅಳೆಯಲಾಗ್ತದೆ. ಹೀಗಾಗಿ ಟಿಎಂಸಿ ಹೇಳುವುದು ಎಷ್ಟು ನೀರು ಸಂಗ್ರಹವಾಗಿದೆ, ಅದೇ ರೀತಿ ಕ್ಯೂಸೆಕ್ ಹೇಳುವುದು ಎಷ್ಟು ವೇಗದಲ್ಲಿ ನೀರು ಹರಿಯುತ್ತಿದೆ. ಇದೀಗ ಕಾವೇರಿ ವಿವಾದಕ್ಕೆ ಬರೋಣ. ಕರ್ನಾಟಕದ ಕಾವೇರಿ ಜಲಾಶಯಗಳಾದ ಕೆಆರ್ಎಸ್, ಕಬಿನಿ, ಹೇಮಾವತಿ ಮತ್ತು ಹಾರಂಗಿಗಳಲ್ಲಿ ಎಷ್ಟು ನೀರಿದೆ, ಎಷ್ಟು ಒಳಹರಿವು ಬರುತ್ತಿದೆ, ಎಷ್ಟು ನೀರನ್ನು ಬಿಡಲಾಗುತ್ತಿದೆ ಎಂಬುದು ಪ್ರತಿದಿನದ ಲೆಕ್ಕಾಚಾರದಲ್ಲಿ ಬಹಳ ಮುಖ್ಯ. ಡ್ಯಾಮ್ನಲ್ಲಿ 20 ಟಿಎಂಸಿ ನೀರಿದೆ ಅಂದರೆ ಆ 20 ಟಿಎಂಸಿಯನ್ನೆಲ್ಲ ಬಳಸಬಹುದಾದ ನೀರು ಎಂದೇ ಅರ್ಥವಲ್ಲ. ಜಲಾಶಯದ ಒಟ್ಟು ಸಾಮರ್ಥ್ಯ, ಪ್ರಸ್ತುತ ಸಂಗ್ರಹ, ಡೆಡ್ ಸ್ಟೋರೇಜ್, ಕುಡಿಯುವ ನೀರಿನ ಅಗತ್ಯ, ನೀರಾವರಿ ಅಗತ್ಯ, ಒಳಹರಿವು, ಮಳೆ ಪ್ರಮಾಣ ಇವೆಲ್ಲವನ್ನ ಪರಿಗಣಿಸಬೇಕು. ಅದರಲ್ಲೂ ಮಳೆ ಕಡಿಮೆಯಾದ ವರ್ಷಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ಸೂಕ್ಷ್ಮವಾಗ್ತದೆ. ಕರ್ನಾಟಕ ಹೇಳುವುದು ನಮ್ಮ ಜಲಾಶಯಗಳಲ್ಲೇ ನೀರಿನ ಕೊರತೆ ಇದೆ, ಬೆಂಗಳೂರಿಗೆ ಮತ್ತು ಕರ್ನಾಟಕದ ರೈತರಿಗೆ ನೀರು ಬೇಕಾಗಿದೆ ಅಂತ. ಆದರೆ ತಮಿಳುನಾಡಿನ ವಾದ ಬೇರೆ ರೀತಿ ಇದೆ. ಕಾವೇರಿ ನ್ಯಾಯಮಂಡಳಿ ಮತ್ತು ಕಾವೇರಿ ನೀರು ನಿರ್ವಹಣಾ ವ್ಯವಸ್ಥೆಯ ಅಡಿಯಲ್ಲಿ ನಮಗೆ ನಿಗದಿಯಾಗಿರುವ ನೀರಿನ ಪಾಲು ದೊರೆಯಬೇಕು ಅಂತ ವಾದ ಮಾಡ್ತಿದೆ. ಹೀಗಾಗಿ ಕಾವೇರಿ ವಿವಾದ ಕೇವಲ ನೀರು ಬಿಡಬೇಕಾ ಅಥವಾ ಬಿಡಬಾರದಾ ಎಂಬ ಪ್ರಶ್ನೆ ಅಲ್ಲ. ಇದು ನೀರಿನ ಲಭ್ಯತೆ, ಮಳೆ, ಜಲಾಶಯಗಳ ಸಂಗ್ರಹ, ಒಳಹರಿವು, ರೈತರ ಅವಶ್ಯಕತೆ ಮತ್ತು ಕಾನೂನುಬದ್ಧ ನೀರಿನ ಹಂಚಿಕೆ ಇವೆಲ್ಲವನ್ನು ಒಳಗೊಂಡಿರುವ ಒಂದು ಸಂಕೀರ್ಣ ಸಂಗತಿ. ಆದ್ದರಿಂದ ಮುಂದಿನ ಬಾರಿ ಕರ್ನಾಟಕ 5 ಟಿಎಂಸಿ ನೀರು ಬಿಡಬೇಕು ಎಂಬ ಸುದ್ದಿ ಕೇಳಿದಾಗ 5 ಟಿಎಂಸಿ ಅಂದ್ರೆ ಎಷ್ಟು ಎಂದು ನೆನಪಿಟ್ಕೊಳ್ಳಿ. 1 ಟಿಎಂಸಿ ಅಂದ್ರೆ 100 ಕೋಟಿ ಘನ ಅಡಿ, ಸುಮಾರು 2832 ಕೋಟಿ ಲೀಟರ್ ನೀರು. ಕಾವೇರಿ ನೀರಿನ ಲೆಕ್ಕ ಅರ್ಥ ಮಾಡಿಕೊಳ್ಳಲು ಟಿಎಂಸಿ ಅರ್ಥ ಮಾಡಿಕೊಳ್ಳುವುದು ಮೊದಲ ಹೆಜ್ಜೆ. ಇದು ಕಾವೇರಿ ನೀರಿನ ವಿಚಾರದ ಮೂಲಭೂತ ಮಾಹಿತಿ. ಇಂತಹ ಸರಳ ವಿವರಣೆಗಳಿಗಾಗಿ ಜಸ್ಟ್ ಕನ್ನಡ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. ನಮಸ್ಕಾರ. ಬಹಳ ವರ್ಷದಿಂದ ನೆನೆಗುದ್ದಿಗೆ ಬಿದ್ದಂತ ಈ ಬಿಡದಿ ಟೌನ್ಶಿಪ್ ಮುಂದುವರಿಸ್ತಾ ಇದ್ದೇವೆ. ಉತ್ತಮ ರಸ್ತೆ, ಮೆಟ್ರೋ ಸೌಲಭ್ಯ, ಕ್ರೀಡಾಂಗಣ, ವಸತಿ, ಉದ್ಯಾನವನ ಒಳಗೊಂಡಂತ ಈ AI ಸಿಟಿ ಇದಾಗಲಿದೆ. ಯುವಕರ ಉದ್ಯೋಗ, ರೈತಾಪಿ ಜನರಿಗೆ ಉತ್ತಮವಾದಂಥ ಒಂದು ಬದುಕು, ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಒಂದು ಹೊಸ ರೂಪವನ್ನು ಕೊಡುವುದೇ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಯೋಜನೆ. ಜಮೀನು ಕೊಡುವ ರೈತರಿಗೆ ಉತ್ತಮವಾದಂಥ ಬೆಲೆ ಕೊಡಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಇಂದಿನ ಸರ್ಕಾರ ಕೇವಲ 25 ಲಕ್ಷ ರೂಪಾಯಿ ಮಾತ್ರ ಎಕರೆಗೆ ನಿಗದಿ ಮಾಡಿತ್ತು. ಆದರೆ ನಮ್ಮ ಸರ್ಕಾರ ಪ್ರತಿ ಎಕರೆಗೆ 3ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಕೊಡಲು ನಿರ್ಧಾರವನ್ನು ಮಾಡಿದ್ದೇವೆ. ಹಣ ಬೇಡ ಎನ್ನುವಂಥ ರೈತರಿಗೆ 50% ಅಭಿವೃದ್ಧಿ ಪಡಿಸಿದಂಥ ಜಾಗವನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಈ ಯೋಜನೆಗೆ ಜಮೀನು ಬೇಡ ಅನ್ನೋರಿಗೆ ಯಾರಿಗೂ ಕೂಡ ಒತ್ತಾಯವನ್ನು ಮಾಡಲಿಕ್ಕೆ ನಾವು ತಯಾರಿಲ್ಲ. ಇಂದಿನ ಸರ್ಕಾರ ರೆಡ್ ಝೋನ್ ಇರಬೇಕು ಅಂತೇಳಿ ಏನು ಆದೇಶವನ್ನು ಮಾಡಿದೆಯೋ ಅದನ್ನೇ ಮುಂದುವರಿಸ್ತೇವೆ. ಯಾರಿಗೆ ಅಭಿವೃದ್ಧಿ ಬೇಕೋ ಸರ್ಕಾರ ಜೊತೆಗೆ ಸಹಕಾರ ಕೊಡಿ. ನಿಮ್ಮ ಅಭಿಲಾಷದಂತೆ ನಾವು ಕೈ ಜೋಡಿಸ್ತೇವೆ. ನಮಸ್ಕಾರ.